ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಆರಂಭದಲ್ಲಿ ಸೂರ್ಯ ಬೇಡ ಅಪ್ಪ ಇನ್ಮುಂದೆ ಯಾರು ಜಗಳ ಆಡಬಾರ್ದು ಅಂದಾಗ ಮೀನಾ ಸೂರ್ಯಂಗೆ ಚಿವುಟಿ ಸುಮ್ಮನೆ ಇರ್ರಿ ಅಂದಾಗ ಸೂರ್ಯ ಅದು ಆಗಲ್ಲಮ್ಮ, ಯಾರು ಜಗಳ ಆಡಿಲ್ಲ ಅಂದರೆ ನನಗೆ ಒಳ್ಳೇದಾಗುತ್ತೆ ಅಂದಾಗ ಮನೋಜ್ ಲೂಸ್ ಆಗಿ ಎಲ್ಲರನ್ನೂ ಕರೆದು ಅರ್ಥ ಇಲ್ದಂಗೆ ಏನೇನೋ ಮಾತಾಡ್ತಿದ್ದಾನಲ್ಲಪ್ಪ ಇವನು ಅಂದಾಗ ಸೂರ್ಯ ಯಾರೋ ಲೂಸು ಅಂತ ಮನೋಜ್ ಹತ್ರ ಹೋಗಿ ಪೆಂಗ್ಯ ನಿನಗೆ ಅಂಡಮಾನ್ಗೆ ಇವಾಗಲೇ ಹೋಗೋಕ್ಕೆ ಅಷ್ಟೊಂದು ಮುಖ್ಯವಾಗಿತ್ತೇನೋ, ಅಂಡಮಾನ್ಗೆ ಹೋಗಿಲ್ಲ ಅಂದಿದ್ರೆ ಯಾರು ಅಳ್ತಾ ಕೂತಿದ್ರು ಅಬ್ಬೋ ಅಂತ ಅಂದಾಗ ರೋಹಿಣಿ ಅದು ನಮ್ಮಿಷ್ಟ ನಿಮ್ಗೆ ಯಾಕೆ ಅಂದಾಗ ಸೂರ್ಯ ಹೋಗು ಅಂಡಮಾನ್ಗೆ, ಯಾರು ಬೇಡ ಅಂದರು, ಆದರೆ ನೀವು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಹೋಗ್ಬನ್ನಿ ಅಂಡಮಾನ್ಗೆ, ಆದರೆ ನಮ್ಮ ಅಪ್ಪ ಕಷ್ಟಪಟ್ಟು ಒದ್ದಾಡ್ಕೊಂಡು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನೀವು ಓಡಾಡ್ಕೊಂಡು ಖರ್ಚು ಮಾಡ್ತಿರಲ್ಲ, ಇದು ಯಾವ ಊರಿನ ನ್ಯಾಯ? ನಮ್ಮಪ್ಪನ ದುಡ್ಡು ಬಗ್ಗೆ ನಾನು ಮಾತಾಡಬಾರ್ದ ಅಂದಾಗ ಶಾಂತಿ ನಿನ್ಗೆ ಯಾಕೋ ಹೊಟ್ಟೆ ಉರಿ, ನೀನು ನಿನ್ನ ಹೆಂಡತಿ ಕರ್ಕೊಂಡು ಲಾಲ್ಬಾಗೋ ಕಬ್ಬನ್ ಪಾರ್ಕೋ ನಿನ್ನ ಯೋಗ್ಯತೆಗೆ ಒಂದು ಸಿನಿಮಾ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಮನೆಗೆ ಬಾ ಆಯ್ತಾ ಅಂದಾಗ ಸೂರ್ಯ ಯಾಕೆ ನಾವು ಹೋಗ್ಬಾರ್ದ ಅಂಡಮಾನ್ಗೆ, ಇವನು ಹೋಗ್ತಿರೋದು ಶನಿ ಊರಿಗೆ ತಾನೆ ಅಂದಾಗ ಶಾಂತಿ ಅದು ಹನಿಮೂನ್ಗೆ ಅಂದಾಗ ಸೂರ್ಯ ಏನೋ ಒಂದು ಅಲ್ಲಿಗೆ ನಾವು ಯಾಕೆ ಹೋಗ್ಬಾರ್ದು, ಇವನು ಯಾಕೆ ಸಪ್ರೇಟಾಗಿ ಹೋಗ್ಬೇಕು ಅಪ್ಪ, ನೀನು ಶಾಂತಮ್ಮವರು ಮದುವೆ ಆದ ಹೊಸರಲ್ಲಿ ಹೋಗಿರ್ಲಿಲ್ವಪ್ಪ ಹನಿಮೂನ್ಗೆ ಅಂದಾಗ ರಂಗನಾಥ್ ಇಲ್ಲ ಅಂದಾಗ ರೋಹಿಣಿ ಮಾವ ನೀವು ಅತ್ತೆ ಕರ್ಕೊಂಡು ಎಲ್ಲಿಗೂ ಹೋಗಿಲ್ವಾ ಅಂದಾಗ ಮನೋಜ್ ಊಟಿ ಕೊಡೈಕೆನಾಲ್ ಅಂತ ಅಲ್ಲಿಗೆಲ್ಗೂ ಹೋಗಿಲ್ವಾ ಅಂದಾಗ ಶಾಂತಿ ಅಯ್ಯಯ್ಯೋ ಬೋಗಿಯಲ್ಲಿ ಕೂತ್ಕೊಂಡು ಊಟಿಗೆ ಕರ್ಕೊಂಡು ಹೋಗೋ ಬದಲು ಇವ್ರ ಜೊತೆ ಇಂಜಿನ್ ಪಕ್ಕ ಕೂತ್ಕೊಂಡು ಯಶವಂತಪುರದಿಂದ ಮಲೇಶ್ವರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇಳಿಸ್ಬಿಟ್ಟು ಹೋಗಮ್ಮ ಮನೆಗೆ ಅಂತ ಕಳಿಸ್ತಿದ್ರು ಮನೋಜ. ಊಟಿನ ಟಿವಿಲಿ ನೋಡ್ಕೊಂಡು ಕಣ್ ತುಂಬಿಸ್ಕೊಂಡಿದ್ದೀನಿ ಕಣೋ, ಮದುವೆ ಆದ ಹೊಸರಲ್ಲಿ ಜಾಲಿಯಾಗಿ ಹನಿಮೂನ್ಗೆ ಹೋಗ್ತಾರೆ, ಆದರೆ ನನಗೆ ಆ ಚಾನ್ಸೇ ಸಿಕ್ಕಿಲ್ಲ ಕಣೋ ಅಂದಾಗ ಸೂರ್ಯ ಅಪ್ಪ ಆಗಿದ್ರೆ ಹನಿಮೂನ್ಗೆ ಹೋಗಿಲ್ವಾ ಅಂದಾಗ ರಂಗನಾಥ್ ಇಲ್ಲಪ್ಪ ಅಂತಾರೆ. ಆಗ ಸೂರ್ಯ ಮೀನಾ ಹತ್ರ ಬಂದು ನೀನು ಹನಿಮೂನ್ಗೆ ಹೋಗ್ಬೇಕು ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂದಾಗ ಮೀನಾ ನಾಚ್ಕೊಂಡು ಅನ್ಸಲ್ವಾ, ಮದುವೆ ಆದಂಗಿಂದ ನಾವು ಎಲ್ಲಿಗೂ ಹೋಗೇ ಇಲ್ವಲ್ಲ ಅಂದಾಗ ಸೂರ್ಯ ಸರಿ ಎಲ್ಲರೂ ಸೇರಿ ಒಟ್ಟಿಗೆ ಹನಿಮೂನ್ಗೆ ಅಂಡಮಾನ್ಗೆ ಹೋಗ್ಬಿಡೋಣ, ಎಲ್ಲರಿಗೂ ಟಿಕೆಟ್ ಬುಕ್ ಮಾಡೋ ಅಂದಾಗ ಎಲ್ಲರೂ ಶಾಕಲ್ಲಿ ನೋಡ್ತಾ ಇರ್ತಾರೆ. ಆಗ ಮನೋಜ ಎಲ್ಲರಿಗೂ ಬುಕ್ ಮಾಡಬೇಕಾ ಅಂದಾಗ ಸೂರ್ಯ ಮನೆಯವ್ರ ಎಲ್ಲ ಜೊತೆಗೆ ಹನಿಮೂನ್ಗೆ ಹೋಗ್ಬರೋಣ ಬುಕ್ ಮಾಡು ಅಂದಾಗ ಶಾಂತಿ ಎಲ್ಲರೂ ಹೋಗೋದಕ್ಕೆ ಕಾಶಿ ರಾಮೇಶ್ವರ ಟ್ರಿಪ್ ಏನೋ ಅಂದಾಗ ಸೂರ್ಯ ಅದು ನನಗೆಲ್ಲ ಗೊತ್ತಿಲ್ಲ ಅಪ್ಪ ಹನಿಮೂನ್ಗೆ ಎಲ್ಲರೂ ಜೊತೆಗೆ ಹೋಗೋಣ, ಟಿಕೆಟ್ಗೆ ದುಡ್ಡು ಕೊಡಬೇಕಲ್ಲ, ಅದಕ್ಕೆ ಅವನು 25 ಲಕ್ಷ ದುಡ್ಡು ಕೊಡಬೇಕಲ್ಲ, ಅದರಲ್ಲಿ ಕಟ್ ಮಾಡೋಕ್ಕೆ ಟಿಕೆಟ್ನ ಅಕಸ್ಮಾತ್ ನಾನು ಹೇಳ್ದಂಗೆ ಬುಕ್ ಮಾಡಿಲ್ಲ ಅಂದರೆ ಅವನು ಬುಕ್ ಮಾಡಿರೋ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ವಾಪಸ್ ಕೊಡೋಕ್ಕೆ ಹೇಳು ಅಂದಾಗ ರಂಗನಾಥ್ ಆಗಲ್ಲ ಸುಮ್ಮನೆ ಇರು ಸೂರ್ಯ ಅಂದಾಗ ಸೂರ್ಯ ಅಪ್ಪ ಅದು ನಿನ್ನ ದುಡ್ಡು ಅಪ್ಪ, ಎಲ್ಲರೂ ಒಟ್ಟಿಗೆ ಜಾಲಿಯಾಗಿ ಹೋಗ್ಬರೋಣ, ನಾನು ಅಂಡಮಾನ್ ನೋಡಬೇಕು ಹೋಗ್ಬರೋಣ ಅಂದಾಗ ಶಾಂತಿ ಯಾಕಲ್ಲಿ ಚೆನ್ನಾಗಿ ಕುಡ್ಕೊಂಡು ಕುಣ್ತಾಡಕ್ಕ ಅಂದಾಗ ಮನೋಜ್ ಒಂದು ಕೆಲಸ ಮಾಡು, ನೀನು ಸೀದಾ ವಂಡ್ರಲಾಗೆ ಹೋಗಿ ಅಲ್ಲಿ ಮಾಡ್ರನ್ ಇರುತ್ತೆ ಅದನ್ನು ನೋಡಿ ಇಬ್ಬರು ಖುಷಿ ಪಡಿ, ನಿನಗೆ ಈ ದೊಡ್ಡ ಟ್ರಿಪ್ ಎಲ್ಲ ಆಗ್ಬರಲ್ಲ ಕಣೋ ಅಂದಾಗ ಸೂರ್ಯ ನನಗೆ ಯಾವ್ದು ಆಗ್ಬರುತ್ತೆ ಯಾವ್ದು ಆಗ್ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಜಾಸ್ತಿ ಮಾತಾಡಿದ್ರೆ ನನ್ನ ಕೈಲಿ ವಾಂದಿಸ್ಕೊಬಿಡ್ತೀಯ, ಹೋಗಿ ಸುಮ್ಮನೆ ಟಿಕೆಟ್ ಬುಕ್ ಮಾಡು ಅಂದಾಗ ರೋಹಿಣಿ ಹಲೋ ಏನಿವಾಗ ನಿಮಗೆ ದುಡ್ಡು ತಾನೇ ಬೇಕು, ನನಗೆ ಈ ಮಂತು ಫುಲ್ ಪೇಮೆಂಟ್ ಬರುತ್ತೆ, ಮನೋಜ್ಗೂ ಇನ್ 2 ಡೇಸ್ ಪೇಮೆಂಟ್ ಆಗುತ್ತೆ, ಮನೋಜ್ 10ನೇ ತಾರೀಕು ಅಲ್ವಾ ನಿಮಗೆ ಪೇಮೆಂಟ್ ಕ್ರೆಡಿಟ್ ಆಗೋದು ಹೇಳಿ ಅಂದಾಗ ಮನೋಜ್ ಹೌದು 10ನೇ ತಾರೀಕು ಟೆನ್ಷನಲ್ಲಿ ಹೇಳ್ತಾನೆ. ಆಗ ರೋಹಿಣಿ ಕೇಳಿಸ್ಕೊಂಡ್ರೆ ದುಡ್ಡು ಬರ್ತಿದ್ದಂಗೆ ಹಣನ ರಿಟರ್ನ್ ಮಾಡ್ತಾರೆ ಓಕೆನಾ ಅಂದಾಗ ಸೂರ್ಯ ಇವನಿಗೆ ಸಂಬಳ ಎಲ್ಲಿ ಬರುತ್ತೆ ಅಂದಾಗ ರೋಹಿಣಿ ಯಾಕೆ ಬರಲ್ಲ ಅಂದಾಗ ಸೂರ್ಯ ನಿಮಗೆ ಇವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಇಷ್ಟೊತ್ತಿಗೆ ಪೇಮೆಂಟಲ್ಲಿ ಅರ್ಧ ದುಡ್ಡನ್ನ ಅಡ್ವಾನ್ಸ್ ಅಂತ ತಗೊಂಡು ನುಂಗಿ ನೀರು ಕುಡ್ಬಿಟ್ಟಿರ್ತಾನೆ, ಏನೋ ಮನೋಜ ನಾನು ಹೇಳ್ತಿರೋದು ಸರಿ ಅಲ್ವೇನೋ ಅಂದಾಗ ಮನೋಜ್ ಇಲ್ಲ ಹಾಗೇನೋ ನಾನು ಮಾಡಿಲ್ಲ. ಆಗ ರೋಹಿಣಿ ನಿಮಗೆ ದುಡ್ಡು ತಾನೇ ಬೇಕು, ಇನ್ನು 2 ದಿವಸದಲ್ಲಿ ಆ ಹಣ ನಿಮ್ಮ ಕೈಗೆ ಸೇರುತ್ತೆ ಅಂದಾಗ ಶಾಂತಿ ರೋಹಿಣಿ ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ, ಇವನಿಗೆ ದುಡ್ಡು ಕೊಟ್ಟರೆ ಇವನು ಸುಮ್ಮನೆ ಆಗೋಗ್ತಾನೆ, ಮನೋಜ ಮೊದಲು ಆ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಂದು ಅವನ ಮುಖದ ಮೇಲೆ ಬಡಿ ಅಂದಾಗ ರೋಹಿಣಿ ಅತ್ತೆ ಟಿಕೆಟ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಶಾಂತಿ ಅಯ್ಯೋ ಇವನಿಗೆ ಮಾತಾಡೋಕ್ಕೆ ಯಾಕೆ ಅವಕಾಶ ಕೊಡಬೇಕು, ಮೊದಲು ದುಡ್ಡು ಕೊಟ್ಟರೆ ಬಾಯಿ ಮುಚ್ಕೋತಾನೆ ಸುಮ್ಮನೆ ಇರ್ತಾನೆ, ಆಮೇಲೆ ನೀವು ನಿಧಾನವಾಗಿ ಒಳ್ಳೆ ಜಾಗ ಬುಕ್ ಮಾಡಿಕೊಂಡು ಹೋಗ್ಬಹುದು, ನಾನು ಟಿವಿಲಿ ಒಂದು ಜಾಗ ನೋಡಿದೆ ಸಖತ್ತಾಗಿ ಇತ್ತು, ಸುತ್ತ ನೀರು, ಅದ ಹೆಸರೇನಪ್ಪ ಅಂದರೆ ವೆನಿಲಾ ಅಂದಾಗ ಎಲ್ಲರೂ ಶಾಂತಿನೇ ನೋಡ್ತಾ ಇರ್ತಾರೆ. ಆಗ ರೋಹಿಣಿ ಅತ್ತೆ ಅದು ವೆನ್ನಿಸ್ ಅತ್ತೆ ಅಂದಾಗ ಶಾಂತಿ ರೋಹಿಣಿ ಅದೇ ಅಂದಾಗ ಸೂರ್ಯ ಅಪ್ಪ ನೋಡಪ್ಪ ಇವರು ನಿಮ್ಮ ದುಡ್ಡನ್ನು ತಗೊಂಡು ಹೋಗಿ
ಡಬ್ಬಾನು ವೆನಿಲಾ ಸ್ಟ್ರಾಬೆರಿ ಅಂತ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ. ನಮ್ಮ ಅಪ್ಪನ ದುಡ್ಡು ವಾಪಸ್ ಕೊಟ್ಟರೆ ಅವರು ಎಲ್ಲಿಗೆ ಬೇಕಾದರೂ ಹೋಗ್ಬಹುದು, ನೋ ಅಬ್ಜೆಕ್ಷನ್ ನಂದು. ಆಗ ರೋಹಿಣಿ ಮನೋಜ್ ಅತ್ತೆ ಹೇಳ್ತಿರೋದು ಸರಿ ಇದೆ, ನೀವು ಇವತ್ತೇ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ಇವ್ರಿಗೆ ತಂದು ಕೊಟ್ಬಿಡಿ. ಆಗ ಸೂರ್ಯ ಕೊಟ್ಬಿಡಿ ಅಂದಾಗ ರಂಗನಾಥ್ ಈರಮ್ಮ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀರಿ ತಾನೆ ಅಂದಾಗ ರೋಹಿಣಿ ಇಲ್ಲ ಮಾವ, ನಮ್ಮ ದುಡ್ಡು ಬಂದಮೇಲೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ತೀವಿ, ಮನೋಜ್ ದುಡ್ಡು ತಂದು ಕೊಟ್ಬಿಡಿ ಅಂತ ರೂಮ್ಗೆ ಹೋಗ್ತಾಳೆ. ಅಪ್ಪ ಈ ಪೌಡ್ರಮ್ಮಂಗೂ ನಿಜಕ್ಕೂ ಮೆಚ್ಕೊಳ್ಳೇಬೇಕು, ಯಾನೊಂದು ತಿಂಗಳಿಗೆ ಇರೋಕ್ಕಿಂತ ಅವಮ್ಮಂಗೆ ಜಾಸ್ತಿ ಇದೆ ಸ್ವಾಭಿಮಾನ. ಅಪ್ಪ 20 ಲಕ್ಷ ಕೊಡಬೇಕು ಅಂತ ಆಣೆ ಮಾಡಿಸ್ಕೊಂಡಿದ್ವಲ್ಲ ಸಕ್ಕರೆ ಮೇಲೆ, ಅದನ್ನು ಮನೋಜ್ ಕೈಲಿ ಮಾಡಿಸ್ಕೊಳ್ಳೋಕ್ಕಿಂತ ಈ ಪೌಡ್ರಮ್ಮನ ಕೈಲಿ ಮಾಡಿಸ್ಕೊಂಡಿದ್ರೆ ಬೇಗ ದುಡ್ಡು ಬರೋದು ಅಪ್ಪ ಅಂದಾಗ ರಂಗನಾಥ್ ನಿಂದು ಯಾವಾಗಲೂ ಇದೆ, ಹೋಗೋ ಕೆಲಸಕ್ಕೆ ಅಂದಾಗ ಸೂರ್ಯ ಮೀನಾ ಮುತ್ಕೊಟ್ಟಿರೋದನ್ನ ನೆನೆಸ್ಕೊಂಡು ಅಪ್ಪ ಆದರೆ ಇನ್ನೊಂದು ಮಾತು, ಇನ್ನು ಮುಂದೆ ಈ ಮನೇಲಿ ಜಗಳ ಆಡೋಂಗಿಲ್ಲ, ಜಗಳ ಆಡಿದ್ರೆ ಅದಕ್ಕಿಂತ ಮುಂಚೆ ಹೇಳ್ಬಿಡಿ, ನಾನು ಔಟ್ ಆಫ್ ಸ್ಟೇಷನ್ಗೆ ಡ್ಯೂಟಿಗೆ ಹೊರಟೋಗ್ಬಿಡ್ತೀನಿ ಅಂತ ಡ್ಯೂಟಿಗೆ ಹೊರಡ್ತಾನೆ. ಶ್ರುತಿನೂ ರವಿನೂ ರೆಸ್ಟೋರೆಂಟ್ಗೆ ಬರ್ತಾರೆ. ಆಗ ರವಿ ಏನು ಬರೋದನ್ನ ಹೇಳೇ ಇಲ್ವಲ್ಲ ಅಂದಾಗ ಶ್ರುತಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಅಂತಾಳೆ. ಇಲ್ಲಿ ಮನೋಜ್ ಗಾರ್ಡನ್ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಶಾಂತಿ ಬಂದು ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಯಾ ಅಂದಾಗ ಮನೋಜ್ 10 ಕೋಟಿ ಇನ್ವೆಸ್ಟ್ ಮಾಡಿ ಯಾವ ಬಿಸ್ನೆಸ್ ಮಾಡಿದ್ರೆ ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಶಾಂತಿ 10 ಕೋಟಿನ ನಿಜ ಹೇಳ್ತಿದ್ದೀನೋ ಅಂದಾಗ ಮನೋಜ್ ಏನಮ್ಮ 10 ಪೈಸೆಗೂ ಗತಿ ಇಲ್ಲದೆ ಒದ್ದಾಡ್ತಿದ್ದೀನಿ, ಅಲ್ಲಿ ರೂಮ್ಗೆ ಹೋದರೆ ಈ ತಿಂಗಳು ಸಂಬಳ ಆಗ್ತಿದ್ದಂಗೆ ಮನೆ ಖರ್ಚಿಗೆ ದುಡ್ಡು ಕೊಟ್ಬಿಡು ಅಂತ ರೋಹಿಣಿ ಹೇಳ್ತಾಳೆ. ನೀನು ನೋಡಿದ್ರೆ ಟಿಕೆಟ್ನ ಬುಕ್ ಮಾಡಿದ್ರನ್ನ ಕ್ಯಾನ್ಸಲ್ ಮಾಡಿ ದುಡ್ಡ ವಾಪಸ್ ಕೊಡು ಅಂತ ಹೇಳ್ತೀಯ, ನಾನು ಏನು ಮಾಡಲಿ ಅಂತ ಹೇಳಿದಾಗ ಶಾಂತಿ ತಗೊಂಡಿರೋ ದುಡ್ಡು ಅಲ್ಲ ಅದು, ಹೇಳ್ದೆ ಕೇಳದೆ ಎತ್ಕೊಂಡು ಹೋಗಿರೋ ದುಡ್ಡು, ಬಡ್ಡಿ ಕಟ್ಟಾಗೆ ಅಂತ ಇಟ್ಕೊಂಡಿದ್ದೆ. ಆ ಫೈನಾನ್ಸಿಯರ್ ಏನು ಬಡ್ಡಿ ಕಟ್ಟಿಲ್ಲ ಅಂದರೆ ಮನೆ ಹತ್ರಕ್ಕೆ ಬರ್ತಾನೆ. ಈ 1 ಲಕ್ಷಕ್ಕೆ ಈ ಸೂರ್ಯ ಈಗ ಆಡ್ತಿದ್ದಾನೆ, ಇನ್ನು 17 ಲಕ್ಷ ಏನಾದರೂ ಅವನಿಗೆ ಗೊತ್ತಾದರೆ ನಮ್ಮನ್ನ ಸುಮ್ಮನೆ ಬಿಡ್ತಾನ, ನಮ್ಮ ಕತೆ ಅಷ್ಟೇ. ದುಡ್ಡನ್ನ ನಾನು ಕೇಳಿದರೆ ನಾನು ಕೊಡ್ತಿರ್ಲಿಲ್ವೇನೋ, ನೀನು ಮಾಡಿರೋ ಕೆಲಸದಿಂದ ನಾನು ಹತ್ರ ಇರೋಲ್ಲ ಕ್ಷಮೆ ಕೇಳಿದೆ, ಅದನ್ನು ನನ್ನ ಲೈಫಲ್ಲಿ ಇರೋ ತನಕ ಮರೆಯೋಕ್ಕಾಗುತ್ತಾ ಅಂದಾಗ ಮನೋಜ್ ನನ್ನ ಕೆಲಸ ಇಲ್ಲ ಅಂತ ರೋಹಿಣಿಗೆ ಹೇಳ್ಬಿಡ್ತೀನಿ ಅಂದಾಗ ಶಾಂತಿ ಹೇಳು ಆವಾಗ ನೀನೇ ದುಡ್ಡು ಕದ್ದಿರೋದು ಅಂತ ಅವಳಿಗೂ ಗೊತ್ತಾಗುತ್ತೆ. ಒಂದು ಕೆಲಸ ನೋಡು ಫಸ್ಟು, ಆ ಕೆಲಸ ಈ ಕೆಲಸ ಅಂತ ನೋಡಬೇಡ, ಯಾವ ಕೆಲಸನಾದರೂ ಸರಿ, ಕಡಿಮೆ ಸಂಬಳ ಬಂದರೂ ಸರಿ, ಫಸ್ಟು ಕೆಲಸ ನೋಡ್ಕೊ ಅಂತ ಹೇಳ್ತಾಳೆ.